ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಹೇಳಿದಂತ ಲೆಕ್ಕಾಚಾರ, ಜನರಿದ್ದಂತ ಇಟ್ಟಿದ್ದಂತ ನಿರೀಕ್ಷೆ, ಮೂರು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. 3-0 ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಧಾರವಾಡ, ಮೈಸೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. 3-0 ಕ್ಲೀನ್ ಸ್ವೀಪ್ ಮಾಡಿದೆ ಬೈ ಎಲೆಕ್ಷನ್ ಅಲ್ಲಿ ಈ ಬಾರಿ. ಚನ್ನಪಟ್ಟಣದ ದೃಶ್ಯವನ್ನ ನೋಡ್ತಾ ಇದ್ರೆ, ಹಾಗೇನೆ ಶಿಗ್ಗಾವಿ, ಸಂಡೂರು. ಚನ್ನಪಟ್ಟಣ ಕೊನೆ ಕ್ಷಣದಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಇದೆಯಾ ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಇಲ್ಲ, ಯಾವ ಟ್ವಿಸ್ಟು ಇಲ್ಲ, ನಾವು ಆರಾಮ್ಸೆ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾ ಇದ್ದೀವಿ ಅಂತ ಮತದಾರರಲ್ಲಿ ಹೇಳಿದ್ದಾರೆ. ಇನ್ನು ಶಿಗ್ಗಾವಿ ಮಾಜಿ ಸಿಎಂ ಕ್ಷೇತ್ರ, ಸದ್ಯಕ್ಕೆ ಬೊಮ್ಮಾಯಿ ಅವರ ಒಂದು ವರ್ಚಸ್ಸು ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಮಗನಿಗೂ ಕೂಡ ಆಶೀರ್ವಾದ ಮಾಡ್ತಾರ ಅಂತ ಇತ್ತು. ಆದ್ರೆ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಶಿಗ್ಗಾವಿ. ಅಲ್ಲಿನ ವೋಟಿಂಗ್ ಪ್ಯಾಟರ್ನ್ ಏನಿದೆ ಅದೇ ಚೇಂಜ್ ಆಗಿದೆ ಈ ಸಲ. ಇನ್ನು ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕಳೆದ 2 ದಶಕದಿಂದ ನಿರಂತರವಾಗಿ ಅಲ್ಲಿನ ಫಲಿತಾಂಶ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗಲಿಲ್ಲ. 3 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನು ನಾವೀಗ ನೋಡ್ತಾ ಇದ್ದೀವಿ. ಆ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಹಿಡಿತ ಜೊತೆಗೆ ಇತ್ತೀಚೆಗೆ ಹಲವಾರು ಸವಾಲುಗಳನ್ನು ಕಾಂಗ್ರೆಸ್ ಎದುರಿಸಬೇಕಾಯಿತು. ಅದು ಮುಡಾ ವಿಚಾರ ಇರ್ಬೋದು, ವಕ್ಫ್ ವಿಚಾರ ಇರ್ಬೋದು, ಹಾಗೆ ಈ ಅನ್ನಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕಾರ್ಡ್ ಸಂಬಂಧಪಟ್ಟ ಹಾಗೆ, BPL ಕಾರ್ಡ್ ಏನೇ ಅದು ಕಳೆದ ಒಂದು 10 ದಿನದಿಂದ ಬಹಳ ಸದ್ದು ಮಾಡ್ತಿರುವಂಥ ವಿಚಾರ. ಆದರೆ ಎಲ್ಲ ಸವಾಲುಗಳನ್ನು ದಾಟಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಕಳೆದ ಲೋಕಸಭಾ ಚುನಾವಣೆ ಏನಾದರೂ ಇಂಪ್ಯಾಕ್ಟ್ ಇರಬಹುದಾ, ಏನಾದರೂ ಬದಲಾವಣೆ ಜನ ಇಲ್ಲೂ ಕೂಡ ಬಯಸ್ತಾರ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಇಲ್ಲ, ಕಾಂಗ್ರೆಸ್ಗೆ 3 ಕ್ಷೇತ್ರಗಳಲ್ಲಿ ಜನ ಜೈ ಅಂದಿದ್ದಾರೆ.